हरिओम recommended Bhagavatam. ಓಕೆ, ಸ್ಟಾರ್ಟ್ ಮಾಡೋಣ. ಓಂ 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 ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಕೆ, ಪಾರ್ವತಿ ಅವರೇ, ಪಾರ್ವತಿ ಅವರೇ, ಪಾರ್ವತಿ ಅವರೇ, ಪಾರ್ವತಿ ಅವರೇ, ತನುಜ, ತನುಜ ಅವರೇ ಹೇಳಿ ಮ್ಯಾಮ್. ಇದು ಅವ್ರ ಫೋಟೋ ಸೈಡಿಗೆ ಮಾಡ್ಬಿಟ್ಟು ವರ್ಡಿಂಗ್ಸ್ ಅಷ್ಟೇ ದೊಡ್ಡದಾಗ್ ಮಾಡಮ್ಮ. ಮೊಬೈಲ್ ಅಲ್ಲಿ ನಂಗೆ ತುಂಬಾ ಸಣ್ಣದಾಗ್ ಕಾಣಿಸ್ತಾ ಇದೆ ಅದು. ಒಂದ್ ನಿಮಿಷ. ಎಲ್ಲರೂ ಈ ವಚನ ನೋಡಿದ್ರಾ ಇವತ್ತಿಂದು? ನೋಡಿದ್ವಿ ಮೇಡಮ್. ಏನು ಇದ್ರ ಸಾರಾಂಶ ಗೊತ್ತಾಯ್ತಾ? ಏನಿದ್ರು ಸೀಕ್ರೆಟ್ ಅಂತ? ಸ್ವಲ್ಪ ನಾವೇ ಅಷ್ಟೇ ಸುಮ್ನೆ ಮಾತಾಡ್ಕೊಂಡ್ವಿ ಮ್ಯಾಮ್, ಬಟ್ ಅಷ್ಟು ಇನ್ನರ್ ಮೀನಿಂಗ್, ಡೀಪ್ ಮೀನಿಂಗ್ ಸಿಗ್ಲಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ಹೇಳಿ ಏನ್ ಗೊತ್ತಾಯ್ತು? ಇವಾಗ ಕ್ಲೀನ್ ಆಗಿ ಕಾಣಿಸ್ತಿದ್ಯಾ? ಇಲ್ಲ, ಅಲ್ಲ, ಈ ಅಲ್ಲಮ ಪ್ರಭು ಫೋಟೋನ್ ಸೈಡ್ಗೆ ಹಾಕ್ಬಿಡಿ, ಫುಲ್ ಸ್ಕ್ರೀನ್ ಅಲ್ಲಿ ವಚನ ಇಡಿ. ಹೌದಾ? ದೊಡ್ಡ ಮಾಡಿ ನೀವು ಫುಲ್ ಸ್ಕ್ರೀನ್ ಅಲ್ಲಿ. ನನ್ಗಂತೂ ಮೊಬೈಲ್ ಅಲ್ಲಂತೂ ಇನ್ನೂ ಕಾಣಲ್ಲ. ಮೊಬೈಲ್ ಅಲ್ವಾ, ಮೊನ್ನೆ ನೋಡಿ ಟಿವಿಲ್ ದೊಡ್ಡದಾಗ ಕಾಣಿಸ್ತಿತ್ತು, ಲ್ಯಾಪ್ಟಾಪ್ ಅಲ್ಲೂ ಓಕೆ, ಮೊಬೈಲ್ ಅಲ್ಲಿ ತುಂಬಾ ಸಣ್ಣದಾಗ ಕಾಣುತ್ತೆ. ನಾನ್ ದೊಡ್ಡ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ಸ್ಕ್ರೀನ್ ಅಲ್ಲಿ ಅದನ್ನ. ಹೇಳ್ಬಿಟ್ರೆ ಒಳ್ಳೇದಾಗ್ಬಿಟ್ರೆ ಮತ್ತೆ. ಹೇಳಿ ಏನ್ ಗೊತ್ತಾಯ್ತು ಈ ವಚನದಲ್ಲಿ? ನಾವು ಡಿಸ್ಕಸ್ ಮಾಡ್ತೀರಾ? ನಾವು ತನುಜ ಅವ್ರು ಮಾಡ್ತಾರೆ. ಅಂದ್ರೆ ನಾನು ಶ್ರೇಷ್ಠ ಅಂತ ನಾವು ಅಂದ್ರೆ ಗರ್ವದಿಂದ ಮಾತಾಡ್ತೇವಲ್ಲ ಮೇಡಮ್. ನಾನೆಲ್ಲ ತಿಳಿದವನು ಅಂತ, ನಾನು ಜ್ಞಾನಿ ಅಥವಾ ನಾನು ತಿಳಿದವನು ಅಂತ. ಅಂದ್ರೆ ನಾವು ತಿಳಿದಿದ್ದು ಸ್ವಲ್ಪ ಇದ್ರು ನಾನು ಹೆಚ್ಚು ತಿಳಿದೇನೆ ಅಂತ ಗರ್ವದಿಂದ ಮಾತಾಡುವ ಬಗ್ಗೆ ಇದೆ ಮೇಡಮ್ ಇದು. ಅಲ್ಪಜ್ಞಾನಿ ಮಹಾಗರ್ವಿ ಅಂತ. ಮ್ಯಾಮ್ ಇವಾಗ ಪರವಾಗಿಲ್ವಾ? ಅದೇ ತರ ಇದೆ. ಹೌದಾ? ತನುಜ ಮ್ಯಾಮ್, ನೀವು ಇದನ್ನ ಅದು ತೆಗಿಯಕ್ ಆಗಲ್ಲ ಈಗ ಫೋಟೋನ. ಯಾಕೆ ಅಂದ್ರೆ ಇದು ರೀಡ್ ಮೋಡ್ ಅಲ್ಲಿ ಇರುತ್ತೆ. ನಾನು ಇದಕ್ಕೆ ಹೋಗಿ ಸ್ಲೈಡ್ಸ್ಗೆ ಹೋಗಿ ಮಾಡ್ಬೇಕು. ಅದು ಕಷ್ಟ. ಈಗ ಫೋಟೋ ತೆಗಿ ಅಂದ್ರೆ ನಾನು ಒಂದ್ ಕೆಲಸ ಮಾಡ್ತೀನಿ, ದೊಡ್ಡದು ಮಾಡ್ಬಿಡಿ ಅದನ್ನ, ಫುಲ್ ಸ್ಕ್ರೀನ್ ಮಾಡ್ಬಿಡಿ. ಫುಲ್ ಸ್ಕ್ರೀನ್ ಮಾಡಿದೀನಿ ಮ್ಯಾಮ್. ಫುಲ್ ಸ್ಕ್ರೀನ್ ಮಾಡಿದ್ಮೇಲೂ ಕೂಡ ಅದು ಹಾಗೆ ಇದೆ. ಅದಕ್ಕೆ ನಾನು ಆತರ ಮಾಡಿದೆ. ಸರಿ ಬಿಡಿ, ನಾನು ಬೇರೆ ಸ್ಕ್ರೀನ್ ಮಾಡ್ಕೋತೀನಿ. ಅದು ನನಗೆ ಕಾಣಿಸ್ತಿಲ್ಲ. ಸ್ಕ್ರೀನ್ ಶಾಟ್ ಮಾಡಿ ನಾವು ಶೇರ್ ಮಾಡ್ತೀವಲ್ಲ, ಆ ರೀತಿ ಮಾಡಿ ಮ್ಯಾಮ್, ಅವಾಗ ಪೂರ್ತಿ ಕಾಣುತ್ತೆ. ಮೇಡಮ್ ಮಾಡ್ಕೋಬಹುದು ಮೊಬೈಲ್ ಅಲ್ಲಿ. ನಾನ್ ಮಾಡಿ ನೋಡ್ದೆ ಈಗ. ಅಂದ್ರೆ ಎಲ್ಲಾದು ಸ್ಕ್ರೀನ್ ಬರುತ್ತಲ್ಲ ಮ್ಯಾಮ್, ಹಿಂಗೆ ಸೈಡ್ ಸರಿಸ್ತಿರಲ್ವಾ ಸ್ಕ್ರೀನ್, ಅದನ್ನ ನೀವು ಪ್ರೆಸ್ ಮಾಡ್ಬೇಕು. ಯಾವ್ದು ಬರೀ ಟೈಪಿಂಗ್ ಇರೋದ್ ಮಾತ್ರ ಪ್ರೆಸ್ ಮಾಡಿದ್ರೆ ಅದನ್ನ ನೀವು ಎರಡು ಬರಡಲ್ಲಿ ನೋಟ್ ಮಾಡಿದ್ರೆ ತಗೋಕಾಗುತ್ತೆ. ಓಕೆ, ಇರ್ಲಿ ಬಿಡಿ. ಈಗ ನಾನ್ ಬೇರೆ ಆಯ್ತು ಮೇಡಮ್. ಅದು ನಾವು ಜೂಮ್ ಮಾಡ್ಕೊಂಡ್ರೆ ಬರುತ್ತೆ, ದೊಡ್ಡದಾಗುತ್ತೆ. ಜೂಮ್ ಮಾಡ್ಕೊಂಡ್ರೆ ಲೆಟರ್ಸ್ ಎಲ್ಲ ಕಟ್ ಆಗ್ತಾ ಇದೆ ಸೈಡ್ ಅಲ್ಲಿ. ದೊಡ್ಡದಾಗ್ ಮಾಡ್ಕೊಂಡ್ರೆ ಹಂಗೆ ಆಗುತ್ತೆ ಮ್ಯಾಮ್. ನನ್ಗೂ ಲೆಟರ್ಸ್ ಕಟ್ ಆಗುತ್ತೆ, ಯಾಕಂತ ಗೊತ್ತಿಲ್ಲ. ಅದು ಪಿನ್ ಏನಾದ್ರು ಮಾಡ್ಬೇಕಾದು, ಏನಾದ್ರು ಗೊತ್ತಿದ್ರೆ ಹೇಳಿ ಹೇಗ್ ಮಾಡ್ಬೇಕು ಅಂತ. ಅಲ್ಲ, ಇರ್ಲಿ ಬಿಡಿ, ಈಗ ಸ್ಟಾರ್ಟ್ ಮಾಡೋಣ. ಮುಂದಿನ ವಾರ ಅದನ್ನ ಆತರ ಮಾಡೋದಕ್ಕೆ ಪ್ರಯತ್ನ ಪಡಿ. ಫುಲ್ ಸ್ಕ್ರೀನ್ ಅಲ್ಲಿ ದೊಡ್ಡದಾಗಿ ಲೆಟರ್ಸ್ ಅಷ್ಟೇ ಕಾಣ್ಬೇಕು. ನೆಕ್ಸ್ಟ್ ಟೈಮ್ ಚೆಕ್ ಮಾಡ್ಬಿಟ್ಟು ಮಾಡೋಣ. ಆಯ್ತು. ಓಕೆ. ಈಗ ಈ ವಚನದಲ್ಲಿ ಏನ್ ಹೇಳಿದೆ?
ಅನುಭವವೆಂಬ ಅಣ್ಣಗಳು ನೀವು ಕೇಳಿರೆ, ಅನುಭವವೆಂಬುದೊಂದು ಎತ್ತು ಕೆಟ್ಟಿತ್ತು. ಎತ್ತು ಗೇಣುದ್ದ, ಕೊಂಬು ಮೊಳದುದ್ದ, ಕೆಟ್ಟೆಂಟು ದಿನ, ಕಂಡು 16 ದಿನ. ನೆನ್ನೆ ಮೆಟ್ಟಿದ ನಾಟಿಯ, ಮೊನ್ನೆ ಮೇವುದ ಕಂಡೆ. ಗುಹೇಶ್ವರನೆಂಬ ಎತ್ತು ನಿಮ್ಮೊಳಗೈದಾನೆ ಅರಸಿಕೊಳ್ಳಿರೋ. ಇಲ್ಲಿ 2-3 ಸಂಗತಿಗಳು ಒಳಗ್ ಸೇರ್ಕೊಂಡಿದೆ. ಮೊದಲನೇದೇನಪ್ಪಾ ಅಂದ್ರೆ, ಭೌತಿಕವಾಗಿ ನೀವೆಲ್ಲರೂ ಹೇಳ್ದಂಗೆ, ನಾನು ಅನುಭವಿ, ನಾನು ಅನುಭವಸ್ಥ, ನಾನು ವಯಸ್ಸಾಗಿದೆ, ನನ್ಗೆಲ್ಲಾ ಗೊತ್ತು, ಸಂಸಾರ ಅಂದ್ರೆ ಗೊತ್ತು, ಅದು ಗೊತ್ತು, ಇದು ಗೊತ್ತು ಅಂತ ಸ್ವಲ್ಪ ವಯಸ್ಸಾದವರು ಹೇಳಿರೋದನ್ನ ಕೇಳಿದೀವಿ. ಯಾವ್ದ್ರಲ್ಲಿ? ದೈಹಿಕವಾಗಿ ಆಗಿರುವಂತ ವಯಸ್ಸು. ಅದ್ರ ಜೊತೆ ಅದಕ್ಕೇನ್ ಹೇಳ್ತಾರೆ ಅಂದ್ರೆ, ನೀನು ವಯಸ್ಸಾಯ್ತು, ಅನುಭವ ಇದೆ ಅಂತ ಜೀವನ ಅಂತೀಯಲ್ಲ, ಅದು ಏನಪ್ಪಾ ಅಂದ್ರೆ ಅದ್ರದ್ದೇನು ಪ್ರಯೋಜನ ಇಲ್ಲ ಅಂತ. ಅದ್ ಹೆಂಗೆ ಅಂದ್ರೆ, ಎತ್ತು ಗೇಣುದ್ದ, ಕೊಂಬು ಮೊಳದುದ್ದ ಅಂತ. ಅಂದ್ರೆ ಆ ಎತ್ತು ಅಂತ, ಗೇಣು ಅಂತಂದ್ರೆ 1 ಇಂಚ್. ಎತ್ತು ಅನುಭವ 1 ಇಂಚು ಅಂದ್ರೆ ಕೊಂಬು ಮೊಳದುದ್ದ ಅಂತ ಹೇಳ್ತಾರೆ. ಕೊಂಬು ಅಂತ ಅಂದ್ರೆ ಎತ್ತಿನ ಕೊಂಬು, ಅದು ಅಹಂನ ತೋರ್ಸುತ್ತೆ. ಕೊಂಬು, 2 ಕೊಂಬಿದ್ಯಾ ನೋಡಲ್ ಕೊಂಬು ಅಂತ ಅಂದ್ರೆ ಜಂಬ, ಅಹಂಕಾರ. ಅಂದ್ರೆ ಅಲ್ಲಿ ಏನಿರುತ್ತೆ ಅಂದ್ರೆ, ಭೌತಿಕವಾಗಿ ನಿನ್ನ ಅನುಭವ ಒಂದಿಷ್ಟಿದ್ರೆ, 1 ಇಂಚಷ್ಟು ನಿನ್ನಿಷ್ಟು 1 ಇಂಚು ನಿಂದ ಅನುಭವ ಇತ್ತು ಅಂದ್ರೆ, ನೀನೇನ್ ಮಾಡ್ತಿದ್ಯಾ, ಅದ್ರೊಳಗೆ ಇರುವಂತ ಜಂಬ ಅದ್ರ 10 ಪಟ್ಟು. ಮೊಳ ಅಂದ್ರೆ ಇಷ್ಟು, 1 ಮೊಳ 1 ಇಂಚು, 10 ಅಲ್ಲ 100 ಪಟ್ಟು ಜಂಬನೇ ಇದೆ ಅಲ್ಲಿ. ಅಹಂ ಇದೆ ತುಂಬಾ. ಅವಾಗ ಏನಾಯ್ತು, ಆ ಅಹಂ ಇರೋದೇನೋಯ್ತು, ಕೆಡದೆ. ಅದ್ ಯಾವತ್ತಾದ್ರೂ ಕೆಡದೆ, ಅದ್ರದ್ದೇನು ಸುಖ ಇಲ್ಲ ಅಹಂದು. ಹಾಗಾಗಿ ಅದಷ್ಟೇ ಅದ್ರದ್ದು. ಅದ್ ಏನ್ ಮಾಡುತ್ತೆ, ಅದ್ ಬರೀ ಅನುಭವ ಅಂತ ಏನ್ ಹೇಳ್ಕೊಂಡು ಓಡಾಡ್ತಿದ್ದೀರಾ, ಅದು ಬರೀ ಅಲ್ಲಿ ಹೋದ್ಮೇ ಇದೆ, ಇಲ್ಲಿ ಹೋಗ್ಮೇ ಇದೆ ಅನ್ನೋ ತರ ಎತ್ತಿದ್ದಂಗೆ ಅದು. ಅಂದ್ರೆ ಅಲ್ಲದ್ ಸರಿ, ಇಲ್ಲಿದ್ ಸರಿ, ಇದ್ ಹಂಗ್ ಸರಿ, ಇದ್ ಹಿಂಗ್ ಸರಿ ಅನ್ನೋಂಥದ್ದು ಹೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಇದೆಷ್ಟು ಜನ ನಾವ್ ಮಾಡಿದೀವಿ? ವಯಸ್ಸಾದವರು, ವಯಸ್ಸಾಗಿದೆ, ಒಂದು ವಯಸ್ಸಾಗಿದೆ ಅಂತ ಮಾಡ್ತೀವಿ, ಒಂದು ನಾನ್ ಗುರುಗಳ ಶಿಷ್ಯೆ ಅಂತ ಮಾಡ್ಕೊಂಡ್ ಕೊಡ್ತೀವಿ, ನಂಗೆಲ್ಲಾ ತಿಳಿದಿದೆ ವಚನಗಳ ಬಗ್ಗೆ ಅಂತ. ಆದ್ರೆ ಏನ್ ಮಾಡ್ತೇವೆ ನಾವು ಅಲ್ಲಿ, ಅನುಭವ ಅನ್ನೋ ಹೆಸರಲ್ಲಿ ಅನುಭವ ಗೇಣುದ್ದ ಇದ್ರೆ ಕೊಂಬು ಮೊಳದುದ್ದ, ಅದ್ರ ಜೊತೆ ಇರೋ ಅಹಂಕಾರವೇ ಜಾಸ್ತಿ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆಡು ದಿನಗಳಲ್ಲಿ ನೋಡಿ, ನನ್ನನ್ ಕರೀಲಿಲ್ಲ, ನನ್ನನ್ ಬಿಟ್ಟು ಮಾಡಿದ್ರು, ನಾನು ಅನ್ಸ್ಕೊಂಡು ಮನೇಲಿದ್ದೆ, ನಾನ್ ದೊಡ್ಡವನಾಗಿದ್ದೆ, ನನಗ್ ಹೇಳಲಿಲ್ಲ, ನನಗ್ ಮಾಡ್ಲಿಲ್ಲ, ಅಯ್ಯೋ ದೊಡ್ಡವನ್ ನಾನು, ದೊಡ್ಡವ್ರ್ ನಾವ್ ಇದನ್ನ ಸ್ವಂತ ಫ್ಯಾಮಿಲಿಲೂ ಕೇಳ್ಬೋದು, ಸಮಾಜದಲ್ಲೂ ಹಾಗೇನೆ. ನಾನ್ ದೊಡ್ಡವನು ಅನ್ನಿಸ್ಕೊಂಡವ್ನಿಲ್ವಾ, ನಮಿಗೊಂದ್ ಮಾತು ಹೇಳಲಿಲ್ಲ. ಅಹಮೇ ಜಾಸ್ತಿ. ಸೊ ಹಾಗಾಗಿ ಇದು ಭೌತಿಕವಾದ ಒಂದು ಅರ್ಥ ಇದು. ಯಾಕಂದ್ರೆ ಇದ್ರಲ್ಲೇ ನಾವು ಒದ್ದಾಡ್ತಾ ಇದೀವಿ, ಇನ್ನು ಇಲ್ಲಿಂದವನೇ ಹೊರಗ್ ಬರಕ್ ಆಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋದ್ರೆ, ಅನುಭವ ಅಣ್ಣಗಳು ನೀವು ಕೇಳಿರೆ, ಅನುಭವವೆಂಬ ಅಣ್ಣಗಳು ಅಂತ. ಮೊದಲನೇದು ಗೊತ್ತಾಯ್ತಲ್ವಾ, ಎಲ್ಲಿ ನಾವು ಕರೆಕ್ಟ್ ಆಗ್ಬೇಕು, ಎಲ್ಲಿ ತಿದ್ದಲಿಕ್ಕೆ ಅಲಮಪ್ರಭು ಈ ವಚನ ಕೊಟ್ಟಿದ್ದಾರೆ ಅಂದ್ರೆ, ವಯಸ್ಸು ಅನುಭವ ವಯಸ್ಸಿನಿಂದ ಅಲ್ಲ, ಜ್ಞಾನದಿಂದ ಬರ್ಬೇಕಪ್ಪ ಅನುಭವ. ಅಲ್ಲಿ ಜ್ಞಾನದಿಂದ ಅನುಭವ ಬಂತು ಅಂದ್ರೆ ಅಹಂ ಇರಲ್ಲ. ನಮಗ್ ಕರೆದ್ರಷ್ಟೇ, ಇಲ್ಲ ಅಂದ್ರೂ ಪರವಾಗಿಲ್ಲ. ಅಥವಾ ಮನೆಯಲ್ಲಿ ಹಿಂಗ್ ದೊಡ್ಡ, ನಾವು ತುಂಬಾ ಅನುಭವ್ಸಿದೀವಲ್ವಾ, ತುಂಬಾ ಮನೆ ದೊಡ್ಡವ್ರು ಹಂಗೆ ಹಿಂಗೆ, ಅದು ಒಂದು ರೆಸ್ಪೆಕ್ಟ್ ಬೇರೆ, ಒಂದು ಗೌರವ ಕೊಡೋದ್ ಬೇರೆ, ವಯಸ್ಸು ತೆಗ್ದಿದ್ದಾರೆ ಅಂತ. ಆದ್ರೆ ಜ್ಞಾನ ಇಲ್ಲದ ವಯಸ್ಸು ಏನಕ್ ಬೇಕು? ಸೊ ಹಾಗಾಗಿ ಅಲ್ಲಿ ಅಹಂಕಾರನೇ ಇರುತ್ತೆ. ಅಲ್ಲಿಂದಾನೇ ಅಲ್ವಾ ನಾವು ಶುರು ಮಾಡೋದು, ಇವ್ರ ಹಂಗೆ, ಅವ್ರ ಹಿಂಗೆ, ಇವ್ರು ಕರೀಲಿಲ್ಲ, ಇವ್ರು ಮದ್ವೆ ಕರೀಲಿಲ್ಲ, ಮಾತುಕತೆ ಕರೀಲಿಲ್ಲ, ಮನೇಲಿ ಊಟಕ್ ಕರೀಲಿಲ್ಲ, ಹಿಂಗ್ ಕರೀಲಿಲ್ಲ, ಮನೇಲಿ ದೊಡ್ಡವ್ರು ಇದ್ರುನು ಏನು ಕಿಮ್ಮತ್ತಿಲ್ಲ, ಇದೇ ಅಹಂಕಾರದಲ್ಲೇ ಒದ್ದಾಡ್ತಿದೀವಿ.
ಅಂದ್ರೆ ದೊಡ್ಡವ್ರಿಗೆ ಗೌರವ ಕೊಡ್ಬೇಕಂದ್ರೆ ಅದು ಬೇರೆ. ದೊಡ್ಡವ್ರಿಗೆ ಗೌರವ ಕೊಡೋದು, ರೆಸ್ಪಾನ್ಸಿಬಿಲಿಟಿ ಅಂಡ್ ರೆಸ್ಪೆಕ್ಟ್ ಇಸ್ ಡಿಫ್ರೆಂಟ್. ಆದ್ರೆ ಅಹಂಕಾರದಲ್ಲಿ ದೊಡ್ಡವರು ನಡೆದಾಗ ಅದು ವಯಸ್ಸಿನಿಂದ ಅಲ್ಲ ಅಂತ ಹೇಳ್ತೇವೆ. ಸೊ ಇದನ್ನೆಲ್ಲ ನಾವು ವಯಸ್ಸಾಗ್ತಾನೆ ಅರಿಬೇಕು. ಯಾಕಂದ್ರೆ ಇದು ತುಂಬಾ ನೋಡಿ, ಇದು ಒಂದು ಅದಾದ್ರೆ ವಯಸ್ಸಿಂದ ಆದ್ರೆ, ಇನ್ನೊಬ್ರು ವಿದ್ಯೆ, ನಾನು ಆ ಡಿಗ್ರಿ ಮಾಡಿದ್ದೀನಿ, ಈ ಡಿಗ್ರಿ ಮಾಡಿದ್ದೇನೆ, ನಾನು 2-3 ಡಿಗ್ರಿ ಮಾಡಿದ್ದೇನೆ, ಮಾಸ್ಟರ್ಸ್ ಮಾಡಿದ್ದೀನಿ, ನನಗೇನು ವ್ಯಾಲ್ಯೂನೇ ಇಲ್ಲ ಅನ್ನೋ ತರ ನಾವು ಇದನ್ನ ಭೌತಿಕವಾದ ವ್ಯಾವಹಾರಿಕ ಜೀವನದಲ್ಲಿ ತಗೊಳ್ತೇವೆ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋದ್ರೆ ಏನ್ ಹೇಳ್ತಾರೆ ಅಂದ್ರೆ, ಅನುಭವವೆಂಬ ಅಣ್ಣಗಳು ನೀವು ಕೇಳಿರೆ, ಅನುಭವವೆಂಬುದೊಂದು ಎತ್ತು ಕೆಟ್ಟಿತ್ತು ಅಂತ ಹೇಳ್ತಾರೆ. ಏನಪ್ಪ ಇದ್ರ ಅರ್ಥ ಅಂದ್ರೆ, ನೀವು ಕೇಳಿರ್ಬೋದು, ಇದು ಜ್ಞಾನಿಗಳಿಗೆ ಬನ್ನಿ ಈಗ ವಿಷಯ. ಜ್ಞಾನಿಗಳಲ್ಲಿ ಈ ವಿಶುದ್ಧ ಅಂತ ಹೇಳ್ತೀವಿ, ವಿಶುದ್ಧ ತತ್ವ. ಇಲ್ಲೇನಾಗ್ತಾನೆ, ಹೆಂಗೋ ಬರ್ತಾನೆ, ಏನು ಮೂಲಾಧಾರ, ಭಯವನ್ನ ನಿವಾರಣೆ ಮಾಡ್ಕೊಂಡ್ ಬರ್ತಾನೆ. ಮೂಲಾಧಾರ, ಸ್ವಾಧಿಷ್ಠಾನ, ನಾನು, ನಂದು, ನನ್ನ ಸಂಬಂಧ ಅನ್ನೋದು, ಅದನ್ನ ದಾಟ್ಕೊಂಡ್ ಬರ್ತಾನೆ, ಗಿಲ್ಟ್ ಫೀಲಿಂಗನ್ನ. ಅದಾದ್ಮೇಲೆ ಬಂದು ನಾನು ಅನ್ನೋ ಕರ್ತೃತ್ವ ಭಾವನು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸಂಬಂಧ, ಎಮೋಷನಲ್ ಇದ್ರಿಂದಾನು ಹೊರಗ್ ಬಂದು ಇಲ್ಲಿ ಕೂಡ್ತಾನ. ಅವನಿಗೇನಂದ್ರೆ ಎಲ್ಲಾನು ಇದ್ ಮಾಡಿರ್ತಾನೆ ವೈರಾಗ್ಯ ತತ್ವದಲ್ಲಿ. ಆದ್ರೆ ಇಲ್ಲಿ ವಿಶುದ್ಧ ತತ್ವಕ್ಕೆ ಬರೋಷ್ಟೊತ್ತಿಗೆ ಅವನಿಗೆ ಸ್ವಲ್ಪ ಸಿದ್ಧಿಗಳು, ಅನುಭವಗಳು ಆಗಕ್ ಶುರು ಆಗುತ್ತೆ. ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ನಾವಂತೀವಲ್ಲ, ಅವರು ನೀರ್ ಮೇಲೆ ನಡೆದ್ರಂತೆ, ಅವ್ರ ಮಹಾಜ್ಞಾನಿಗಳಂತೆ, ಎಂತ ಅನುಭಾವಿಗಳು ಗೊತ್ತಾ, ಅಯ್ಯೋ ಏನೇನ್ ಎಕ್ಸ್ಪೀರಿಯನ್ಸ್ ಆಯ್ತಂತ ಕಣ್ಣು ಮುಚ್ಚಿದಾಗ ಹಂಗೆ ಬೆಳಕ್ ಬಂದ್ಬಿಡ್ತಂತೆ, ಅಯ್ಯೋ ದೇವಿ ಹಂಗೆ ಬಂದ್ ಕುತ್ಕೊಂಡ್ಬಿಟ್ಲಂತೆ, ಶ್ರೀಚಕ್ರ ಉಪಾಸನೆ ಮಾಡಿದಾರೆ, ಏನೇನ್ ಎಕ್ಸ್ಪೀರಿಯನ್ಸ್ ಆಗಿದೆ ಗೊತ್ತಾ ಅವ್ರಿಗೆ, ಅಯ್ಯೋ ಹಿಂಗಿದ್ದನ್ ಮಾಯ ಮಾಡ್ತಾರಂತೆ. ಎಕ್ಸ್ಪೀರಿಯನ್ಸ್ ಅಂಡ್ ಸಿದ್ಧಿಸ್. ಇಲ್ಲ, ಕಣ್ಮುಚ್ಚದೆ ಕಲರ್ ಗೋಲ್ಡನ್ ಕಲರ್ ಬಂದ್ಬಿಡ್ತು. ಏನದು? 3ನೇ ಕಣ್ಣಿನ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. 3ನೇ ಕಣ್ಣಿನ ಅನುಭವ ಬಂತಪ್ಪ ನನಗೆ. 3ನೇ ಕಣ್ಣು, ಥರ್ಡ್ ಐ ಮೆಡಿಟೇಷನ್ ಮಾಡ್ತಾ ಇದ್ದೆ. ಥರ್ಡ್ ಐ ಮೆಡಿಟೇಷನ್ ಮಾಡೋವಾಗ ನನಗೆ ಭಾರತಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ನೀವು ಇವ್ರು ಏನ್ ಇರ್ತಿರಲ್ಲ ಹೋಸ್ಟ್, ಅದು ನೋಡ್ತಾ ಇರ್ಬೇಕಲ್ವಾ ಸೌಂಡ್ ಯಾರ್ದಿದೆ ಇಲ್ಲ ಅಂತ. ಇಲ್ಲ ಭಾರತಿ ಅವ್ರದ್ದೇನ್ ಸೌಂಡ್ ಇಲ್ಲ ಮ್ಯಾಮ್. ಅವಾಗ್ಲೇ ಸರಸ್ವತಿ ಅವ್ರ ಸೌಂಡ್ ಇತ್ತು, ಮ್ಯೂಟ್ ಮಾಡಿದೆ. ಈಗ ಬರ್ತಿತ್ತು, ಕೇಳಿ ಅವ್ರ ಭಾರತಿಗೆ, ಅದಕ್ಕೆ ನಾನು ಹೇಳ್ದೆ. ಅದನ್ನೆಲ್ಲ ನೀವು ಗಮನ ಇಡ್ಬೇಕು. ಆಯ್ತು. ಓಕೆ. ಸೊ ಇಲ್ಲೇನ್ ಹೇಳುತ್ತೆ, ಅನುಭವ, ಎಕ್ಸ್ಪೀರಿಯನ್ಸ್ಗೆ ಹೋಗಿ ಮರಳಾಗ್ಬಿಡ್ತೀವಿ. ಅವ್ರ ಹಂಗೆ ಮಾಯ ಮಾಡ್ತಾರಂತೆ, ಏನೋ ಬಂತಂತೆ, ನಾನು ಸ್ವಲ್ಪ ದೀರ್ಘವಾಗಿ ಕುಂಡಲಿನಿ ಮಾಡ್ತಾ ಇದ್ದೆ, ಏನೋ ಒಂಥರ ನಾನ್ ಕೂತ ಜಾಗ ಎಲ್ಲ ಬಿಸಿ ಆಗಿತ್ತು, ಒಂದಿಷ್ಟು ಸುಟ್ಟಂಗ ಆಗ್ಬಿಟ್ಟಿತ್ತು. ನಾನೆಲ್ಲೋ ಅದು ಏನಪ್ಪಾ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಅಲ್ಲಿ ಹೋಗಿದ್ದೆ, ಬಾಡಿ ಎಲ್ಲ ಹಿಂಗಾಯ್ತು, ಹಿಂಗಾಯ್ತು, ಅಲ್ಲಿ ಕುತ್ಕೊಂಡ್ಬಿಡ್ತೀವಿ. ಅದ್ರ ಜೊತೆಗೆ ಏನ್ ಮಾಡ್ಕೋತೀವಿ, ಕಾನ್ಶಿಯಸ್ನೆಸ್ ಅಥವಾ ಪರಬ್ರಹ್ಮ ಅಂತ ಅಂದ್ರೆ ಹಿಂಗೇನೋ ಒಂದು ಅನ್ಕೊಂಡೆ ಹುಡುಕ್ತಾ ಇದೀವಿ ನಾವು. ಬಹಳ ಇಂಪಾರ್ಟೆಂಟ್ ಇದು. ಅರಿವು ಅಂದ್ರೆ ಏನೋ ಒಂದ್ ರಿಟರ್ನ್ ಅಂತ ಆಗತ್ತೆ, ಇಲ್ಲ ಏನೋ ಬರುತ್ತೀವಿ, ನಾವಿಷ್ಟು ಹೇಳ್ತೀವಿ. ಅಕಸ್ಮಾತ್ ನಮ್ಮ ಎದುರಿಗೆ ಯಾರಾದ್ರೂ ಒಬ್ರು ಏನಾರು ಒಂದಾಗ್ಲಿ, ಮುಗೀತು. ಅದನ್ನ ಏನ್ ಹೇಳುತ್ತೆ, ನೀನ್ ನೀಟಾಗಿ ಅದನ್ನ ತರ್ಕಬದ್ಧವಾಗಿ ಮತ್ತೆ ಪೂರ್ಣ ತತ್ವದಲ್ಲಿ ನೀನ್ ಇದಾದಾಗ ಅಷ್ಟೇ. ಈಗ ಹಿಂದೆಲ್ಲ ನಮ್ಮಲ್ಲಿ ಸಿದ್ಧ ಪುರುಷರು, ಈಗ ಬಾಬನ್ ತಗೊಳ್ತೀವಿ, ಒಂದಿಷ್ಟೇನೋ ಒಂದು ಇದ್ ಮಾಡ್ತೀವಿ. ನೀವ್ ನೋಡಿ ಬೇಕಾರೆ ಬಾಬನ ಪವಾಡ ಮಹಿಮೆ ನೋಡ್ಕೊಂಡ್ ಜಾಸ್ತಿ ಭಕ್ತರಾಗಿದಾರ ಹೊರತು ಬಾಬಾ ಅವರ ತತ್ವಗಳಲ್ಲಿ ನಡೆಯೋರ್ ಕಡಿಮೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಅವ್ರ ಆ ಪವಾಡ ಮಾಡಿದಾರೆ.
ಪವಾಡ ಅಲ್ಲಪ್ಪ, ಪವಾಡದಿಂದಿರೋ ಜ್ಞಾನವನ್ನ ನೋಡು ಅಂತ. ಅದಕ್ಕೆ ಇಲ್ಲೇನ್ ಹೇಳ್ತೀವಿ, ಅನುಭವವೆಂಬ ಅಣ್ಣಗಳು ನೀವು ಅನುಭವ ಅಂತ ಹೇಳ್ತಿರಲ್ಲ, ಸಮಾಜಕ್ಕೆ ಹೇಳ್ತಾ ಇದಾರೆ ಇಲ್ಲಿ. ಅನುಭವವೆಂಬುದೊಂದು ಎತ್ತು, ಅದೊಂದು ಎತ್ತಿದ್ದಂಗೆ ಅನ್ಕೊಳ್ಳಿ. ಅದ್ ಅದನ್ನ ನಂಬ್ಕೊಂಡ್ರೆ ಕೆಟ್ಟಂಗೆ ನೀನು ಅಂತ. ಅಲ್ಲಿ ಹೆಂಗಿದೆ ಅಂದ್ರೆ, ಎತ್ತು ಗೇಣುದ್ದ, ಕೊಂಬು ಮೊಳದುದ್ದ. ಅಲ್ಲೂ ಹಾಗೇನೆ ಅಹಂ ಅಲ್ಲಿ ಅವನು ದ್ವೈತದಲ್ಲಿ ಕುತ್ಕೊಂಡ್ಬಿಡ್ತಾನೆ. ಅವನಿಗೆ ಎಕ್ಸ್ಪೀರಿಯನ್ಸ್ ಇಟ್ಸ್ ಅ ಸ್ಮಾಲ್ ಎಕ್ಸ್ಪೀರಿಯನ್ಸ್, ಅದು ಒಂದು ಪಾರ್ಟ್ ಆಫ್ ಅರಿವು. ಅಯ್ಯೋ ಹಾಗಾದ್ರೆ ಅದೆಲ್ಲ ಇದೆಯಾ ಇಲ್ವಾ ಅಂತ ಅಂದ್ರೆ ಇದೆ, ಆದ್ರೆ ಅದು ಒಂದು ಪಾರ್ಟ್. ಈಗ ನಾವು ನೋಡಿ, ಊಟ ಮಾಡಿದ್ದು ರಸ ಆಗುತ್ತೆ, ಏನೇನ್ ತಿಂತೀವಿ, ಒಂದು ಸರಿ ಇಲ್ಲಿ ಇಳಿದ ಕೂಡ್ಲೇನೆ, ಇಲ್ಲಿ ಹೊಟ್ಟೆಲ್ ಒಂದ್ಸರಿ ಇಳಿದ ಕೂಡ್ಲೇನೆ ರಸ ಆಗಕ್ ಶುರು ಆಗುತ್ತೆ, ಜೀರ್ಣ ಆಗ್ಬಿಟ್ಟು ರಕ್ತದ ಲೆವೆಲ್ಗೆ ಹೋಗುತ್ತೆ. ರಕ್ತದಿಂದ ಮಾಂಸದ ಒಳಗ್ ಹೋಗಿ ಸೇರುತ್ತೆ, ಮಜ್ಜ ಆಗತ್ತೆ, ಶುಕ್ರ ರಸ ಆಗತ್ತೆ. ಇದ್ ಮ್ಯಾಜಿಕ್ ಅಲ್ವಾ? ಈ ಪವಾಡದ ಬಗ್ಗೆ, ನಮ್ಮ ದೇಹದಲ್ಲಿ ನಡೆಯೋ ಈ ಪವಾಡ ಪ್ರತಿ ಕ್ಷಣ ನಡೀತಿದೆಯಲ್ಲ, ಎಷ್ಟು ಜನಕ್ ನಮಗ್ ಅರಿವಿದೆ? ಇದಕ್ಕಿಂತನೂ ಪವಾಡ ಬೇಕಾ? ಸೊ ಹಾಗಾಗಿ ನಮ್ಮ ಹೃದಯ ಹುಟ್ಟದಾಗಿಂದ ಹಿಡಿದು ಸಾಯೋ ತನಕ ಪಂಪ್ ಮಾಡ್ತಾನೇ ಇದೆ ಹೃದಯ. ಎಷ್ಟೊಂದು ಪ್ರಕೃತಿಯಲ್ಲಿ ವೈಚಿತ್ರಗಳನ್ನ ನೋಡ್ತೇವೆ. ಇವೇ ಅಲ್ವಾ, ಇನ್ಯಾವ್ದನ್ನ ನಾವು ಹುಡ್ಕೊಂಡು ಹೋಗ್ತೀವಪ್ಪ? ಇದೇನಂದ್ರೆ, ಇದು ನೇಚರ್ನ ಒಂದು ಭಾಗ. ಆದ್ರೆ ಅದ್ರ ಬಗ್ಗೆ ನಾವು ಅರಿವು ಮಾಡ್ಕೊಂಡಿರೋದು, ಅದ್ರ ಬಗ್ಗೆ ಕೌತುಕ ಮಾಡ್ಕೊಳ್ಳೋದು ಮೊಳದುದ್ದ. ಅದಿರೋದು ಗೇಣುದ್ದ ಇದ್ರೆ, ಇಷ್ಟು 1 ಇಂಚ್ ಇದ್ರೆ, ಅದನ್ನ ನಾವು ಮೊಳದುದ್ದ ಮಾಡ್ಕೊಂಡಿದೀವಿ ಆ ಎಕ್ಸ್ಪೀರಿಯನ್ಸ್ಗೆ ಒಳಗಾಗಿ. ಅದಕ್ಕೆ ಅದನ್ನ ಏನ್ ಹೇಳ್ತಾರೆ, ಕೆಟ್ಟ 8 ದಿನ, ಕಂಡು 16 ದಿನ. ಏನ್ ಕೆಟ್ಟಿತ್ತು ಅಂತ, ಎಕ್ಸ್ಪೀರಿಯನ್ಸ್ ಇಸ್ ಎಕ್ಸ್ಪೀರಿಯನ್ಸ್, ಇಟ್ಸ್ ನಾಟ್ ಎ ಪ್ರೆಸೆಂಟ್ ಮೂಮೆಂಟ್. ಇಟ್ಸ್ ನಾಟ್ ಎ ಪ್ರೆಸೆಂಟ್ ಮೂಮೆಂಟ್. ಅದ್ ಆಗೋಗಿದ್ದು ಭೂತ ಕಾಲದ್ದು ಎಕ್ಸ್ಪೀರಿಯನ್ಸ್ ಆಯ್ತು. ನೆನ್ನೆ ಮೆಟ್ಟಿದ ನಾಟಿಯ ಮೊನ್ನೆ ಮೇವುದ ಕಂಡೆ. ಏನಪ್ಪಾ ಅಂದ್ರೆ, ನೆನ್ನೆ ಮೆಟ್ಟಿದ ನಾಟಿಯ ಮೊನ್ನೆ ಮೇವುದ ಕಂಡೆ. ಒಳಗೆ ಹೋಗ್ಬೇಕು, ಇಳಿಬೇಕಿಲ್ಲಿ. ಒಳಗೆ ಅಂತಂದ್ರೆ ಬಹಿರಂಗದೊಳಿಲ್ಲ ಅಂತರಂಗದೊಳಿಲ್ಲ ಅಂತ ಓದ್ ವಚನ ಇತ್ತು. ಅಂದ್ರೆ ಇಲ್ಲಿ ಹೊರಗೆ ಒಳಗೆ ಅನ್ನೋದಿಲ್ಲ. Coming Monday, na? Then you go afterwards. ಆದರೆ Thursday. 4 ದಿನ ಹೋಗಿ ಏನ್ ಮಾಡ್ತೀಯಾ? ಆದ್ರೆ ಇಲ್ಲಿ ಇಲ್ಲಿ ಏನ್ ಹೇಳಕ್ ಪ್ರಯತ್ನ ಪಡುತ್ತೆ ಅಂದ್ರೆ, ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನೀನು ಕುತ್ಕೊಂಡಾಗ ನಿನ್ನೊಳಗಿರುವ, ಒಳಗೆ ಅಂತ ಅಂದ್ರೆ ಪ್ರತಿಯೊಂದ್ರಲ್ಲೂ ಮೂಲ ತತ್ವ ಅಂತ ತಗೊಂಡ್ಬಿಡೋಣ, ಒಳಗೆ ಹೊರಗೆ ಬೇಡ. ಮತ್ತು ಮೂಲ ತತ್ವದಲ್ಲಿರುವ ಗುಹೇಶ್ವರನೆಂಬ ಎತ್ತು ನಿಮ್ಮೊಳಗೈದಾನೆ. ನೀವೆಲ್ಲೆಲ್ಲೋ ಆ ಎಕ್ಸ್ಪೀರಿಯನ್ಸ್, ಈ ಎಕ್ಸ್ಪೀರಿಯನ್ಸ್, ಆ ಪವಾಡ, ಈ ಪವಾಡ, ಅದು ಇದು ಅಂತ ನಿಲ್ತೀರಾ. ಆದ್ರೆ ಒಳಗೆ ಅಂತ ಅಂದ್ರೆ ಇಲ್ಲಿ ಮೂಲ ತತ್ವ ಎಲ್ಲಾದ್ರಲ್ಲೂ, ಈ ಬ್ರಹ್ಮಾಂಡ, ಪಿಂಡಾಂಡ, ವಸ್ತು ಆದಿಗಳಲ್ಲಿ ಏನಿದೆ, ಇದ್ರೊಳಗಿರುವ ಈ ಗುಹೆ ಒಳಗಿರುವಂತ, ಗುಹೆ ಅಂತ ಅಂದ್ರೆ ಮೂಲವಾಗಿರುವಂತಹ ತತ್ವ, ಈಶ್ವರನಲ್ಲಿ ಗುಹೆ ಆಗಿದ್ದಾನೆ. ಈಶ್ವರ ಅಂದ್ರೆ ವಿರಾಟ್, ಏನ್ ಹೊರ ಕಾಣುತ್ತೆ ಅದ್ರ ಒಳಗೆ ರಹಸ್ಯವಾಗಿರುವಂತಹ ತತ್ವ ಇದೆ. ಆ ತತ್ವನೇ ಅಪ್ಪ, ಅದನ್ನ ಅರಸಿಕೊಳ್ಳಿರೋ, ಅದನ್ನ ಹುಡುಕೊಳ್ಳಿ, ಅದನ್ನ ನೋಡಿ, ಅದನ್ನ ನೋಡಿ. ನಿಮ್ಮೊಳಗಿರುವ ಅರಿವು, ಆ ಅರಿವು ನಿರಾಕಾರ, ನಿರ್ಗುಣ ಮತ್ತು ನಿರ್ವಿಕಲ್ಪವಾಗಿದ್ದಾನೆ. ಅವ್ಯಕ್ತವಾಗಿರುವಂತ ಗುಹೇಶ್ವರ ಇದನ್ನಲ್ಲ,
ಅದನ್ನ ಅರಿಸಿಕೊಳ್ಳಿರೋ, ಅದನ್ನ ಅರಿವು ಮಾಡ್ಕೊಂಡು ಇವೆಲ್ಲವನ್ನು ಬಿಟ್ಟು ಹಾಕ್ರಿ, ಇವೇನಕ್ಕೂ ಪ್ರಯೋಜನವಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇದು ಬಹಳ ಸುಲಭವಾದ ವಚನ. ಆದ್ರೆ ನಮಗೇನು ಅಂದ್ರೆ ಒಂದು ಕೆಟ್ಟ ಚಟ, ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಹಿಂದೆ ಹೋಗ್ಬಿಡ್ತೀವಿ. ಹಂಗಾಯ್ತು, ಹಿಂಗಾಯ್ತಂತೆ, ಹಂಗಾಯ್ತಂತೆ, ಇದಾಯ್ತಂತೆ, ಅದಾಯ್ತಂತೆ. ಜ್ಞಾನದ ಹಿಂದೆ ಹೋಗಿ, ಜ್ಞಾನ, ಅರಿವು ಇರೋದು ಶಿವಶಕ್ತಿ. ಆ ಗುಹೇಶ್ವರ ತತ್ವ ಇದೆಯಲ್ಲ, ಆ ಗುಹೇಶ್ವರ ತತ್ವವೇ ನೀನು ಎನ್ನುವ ಅರಿವಿನಲ್ಲಿ ಅಲ್ಲಿ ಅದು ಅದೇ ಯಾವಾಗೋ ಏನೇನೋ ಮಾಡ್ಕೊಳ್ವಾಗ, ಅದು ಏನೋ ತೋರಿಸ್ಲಿಕ್ಕೋ ಏನೋ ಮಾಡುವಾಗ ತಾನೇ ಮಾಡ್ಕೊಳ್ಳುತ್ತೆ. ಅದು ಒಂದಷ್ಟು ಸಿದ್ಧ ತತ್ವ. ಅವು ಏನೋ ಒಂದ್ ಆ ಪ್ರಮೇಯಕ್ಕೇನೋ ಮಾಡ್ಕೊಳುತ್ತವೆ. ಜಗತ್ ಕಲ್ಯಾಣಕ್ ಮಾಡ್ಬೋದು, ಅದೇನೋ. ಆದ್ರೂ ಅದ್ರ ಹಿಂದೆ ಹೋಗೋದ್ಕಿಂತ ಅರಿವಲ್ಲಿರಿ, ಅವು ತಂತಾನೆ ಬರ್ತಾವೆ, ಹೋಗ್ತಾ ಇರ್ತವೆ ಅಂತ ಹೇಳ್ತಾರೆ. ಎಲ್ಲರಿಗೂ ಅರ್ಥ ಆಯ್ತಾ ವಚನ? ಏನಾದ್ರು ಕ್ವಶನ್ಸ್ ಇದೆಯಾ? ಇದೇನಪ್ಪಾ ಅಂದ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹಿಂದೆ ಹೋಗ್ಬೇಡಿ. ನಿಮ್ಮ ಒಳಗೆ ಇರುವ ಅರಿವಿನ ತತ್ವ, ಕಣ್ಣು ಮುಚ್ಚಿದಾಗ, ಕಣ್ಣು ಬಿಟ್ಟಾಗ, ಪ್ರತಿಯೊಂದು ಕಣದಲ್ಲೂ ಆ ಅರಿವು, ಗುಹೇಶ್ವರನೆಂಬ ಅರಿವನ್ನ ಅರಸ್ರಿ. ಬೇರೆದೆಲ್ಲ ಎಲ್ಲ ಅದು ಕೆಟ್ಟಿತ್ತಪ್ಪ, ಅದ್ರ ವಿಷಯ ಬೇಡ ನಮಗೆ. ಮ್ಯಾಮ್, ಇದರಲ್ಲಿ 4ನೇ ಲೈನ್ ಇದೆಯಲ್ಲ, ಅದು ಸ್ವಲ್ಪ ನನ್ ಕೇಳಿಸ್ಕೊಳ್ಳಿಲ್ಲ, ಸಾರಿ. ಅದು ಇನ್ನೊಂಚೂರು ಹೇಳ್ತೀರಾ? ಕೆಟ್ಟೆಂಟು ದಿನ ಕಂಡು 16 ದಿನ ಅಂದ್ರೆ ಅದನ್ನೊಂದು ನಿಮಿತ್ತವಾಗಿ ಹೇಳಿದಾರಷ್ಟೆ. ಅದ ಅಲ್ಲಿ ಕೆಡೋದೆ ಅಷ್ಟೇ, ಇನ್ನೇನು ಇಲ್ಲ. ಅಂದ್ರೆ ಇದನ್ನ ಆಧ್ಯಾತ್ಮಿಕವಾಗಿ ತಗೊಳಕ್ ಆಗತ್ತಾ? ಅದೇ ಹೇಳಿದ್ನಲ್ಲ, ಆಧ್ಯಾತ್ಮಿಕವಾಗಿ ಅಂತ ಅಂದ್ರೆ ಆಯ್ತಷ್ಟೇ. ಅದು ಎಕ್ಸ್ಪೀರಿಯನ್ಸ್ ಅನ್ನೋದು ಗೇಣಿದ್ದಂಗೆ. ಅದ್ರ ಹಿಂದೆ ಇರೋ ಕೌತುಕ, ಅದ್ರ ಹಿಂದೆ ಹೊಡ್ಕೊಂಡ್ ಹೋಗ್ತಿವಿ ದೊಡ್ಡದು ಅನ್ಕೊಂಡು. ಅವಾಗ ಏನು ಅಂತ ಅಂದ್ರೆ ಕೆಡೋದು. ಅವಾಗ ಕೆಟ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಹೋಗ್ತಿವಿ. ಅಂದ್ರೆ ಅದು 8, 16 ತಗೊಳೋದ್ರ ಹಿಂದಿನ 8 ಅದೇ ಹೇಳ್ತಿರೋದ್ ನಾನು. ಈಗ 8, 16 ಒಂದೊಂದು ಇದ್ರಲ್ಲಿ ತಗೊಳ್ತೀವಿ. ಏನು ಈಗ ಶರೀಫ್ರು ವಚನ ಇರ್ಬೋದು, 18 ಅಧ್ಯಾಯ, ಇವೆಲ್ಲ ಎಲ್ಲದ್ರಲ್ಲೂ ಅವನ್ನೇ ಹುಡ್ಕೊಂತ ಕೂರ್ಬೇಡಿ. ಎಲ್ಲದ್ರಲ್ಲೂ ಹೌದು, ಕೆಟ್ಟೆಂಟು ದಿನ ಕಂಡು 10 ಗೊತ್ತಾಯ್ತಲ್ಲ, ಅದು 18 ಇಲ್ಲಾಂದ್ರೆ 8ಕ್ಕೂ 16ಕ್ಕೂ 32 ಹಾಕಿದೆ, 41 ಹಾಕಿದೆ, ಅದ್ರಲ್ಲಿ ಮತ್ತೆ ಅಂದ್ರೆ ಇಷ್ಟಿರೋದನ್ನ ಇಷ್ಟು ದೊಡ್ಡದಾಗಿ ಮಾಡಿ ನೋಡೋದು ಅಂತ ಅರ್ಥ ಆಗುತ್ತೆ ಅಲ್ವಾ ಮ್ಯಾಮ್? ಅಷ್ಟೇ. ಇಷ್ಟಿರೋದನ್ನ ಹಂಗಲ್ಲ. ಏನು ಅಂದ್ರೆ ಅಲ್ಲೇ ಇದಾಗ್ಬಿಡ್ತೀವಿ ಅಂತ. ಬರೀ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಂಗಾಯ್ತು ಅನ್ನೋರ್ ಹಿಂದೆ ಇರೋದು, ಆ ತರ ಮಾಡಿದ್ರೆ ಅಷ್ಟೇ ಅದು ಅಂತ. ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಒಂಥರ ಇದೆಲ್ಲ ಪಕ್ವವಾಗೋ ಕೆಲ್ಸ ಅಪ್ಪ ಇದು. ಈ ಪಕ್ವವಾಗ್ತಿದ್ದಂಗೆ ಜಾಸ್ತಿ ಪದಗಳು ಉಳಿಯೋದೇ ಇಲ್ಲ ಹೇಳಲಿಕ್ಕೆ, ಅದನ್ನ ತುಂಬಾ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ. ಯಾಕಂದ್ರೆ ಇಟ್ಸ್ ಎ ವೆರಿ ಸಿಂಪಲ್. ಎಕ್ಸ್ಪೀರಿಯನ್ಸ್ ಹಿಂದೆ ಹೋಗ್ಬೇಡಿ, ಒಳಗಿರೋ ಪರಬ್ರಹ್ಮ ತತ್ವವನ್ನ ನೋಡಿ, ಗುಹೇಶ್ವರನ್ನ, ಅದ್ರನ್ನ ಗಮನಿಸಿ. ಜ್ಞಾನದಿಂದ ಸಿಕ್ಕಿರುವಂತ ಆ ನಿಧಿಯನ್ನ ನೋಡಿ, ಅದೇ ಎಲ್ಲ ಅಂತ ಹೇಳ್ತಾರೆ. ಅದ್ರಲ್ಲಿ ಇನ್ನೇನು ಜಾಸ್ತಿ ಹೇಳೋಣ? ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೀನಲ್ಲ. ಶಿವಶಕ್ತಿನೇ ತತ್ವನೇ ಇರೋದೆಲ್ಲ ಅದ್ರೊಳಗು. ಅದ್ರಲ್ಲೂ ಶಿವ, ಗುಹೇಶ್ವರ. ಅದನ್ನ ಯಾಕೆ ಪ್ರತಿ ಕ್ಷಣ ನಾವು ಅರಿವು ಮಾಡ್ಕೊಳಲ್ಲ? ಅದಕ್ಕೆ ಅಲ್ಲಮ್ಮ ಪ್ರಭು ಇದನ್ನ ಹೇಳ್ತಾರೆ. ಯಾಕೆ ಆ ಅರಿವಿಲ್ಲ? ಅದನ್ನ ಅರಿಸ್ಕೊಳ್ರಿ. ಯಾಕೆ ಇದು ಹೊರಗ್ ಎಷ್ಟೊಂದು ನಮಗ್ ಕಲ್ಮಶ ಆಗ್ತಾವ್ ನಮ್ ಜೀವನದಲ್ಲಿ. ಕಲ್ಮಶವಾಗಿ ತಿಳ್ಕೊಂತೀವಿ, ಕಲ್ಮಶ ಮಾಡ್ಕೊಂತೀವಿ. ಇವೆಲ್ಲವಕ್ಕೂ ಏನು ಕಾರಣ? ಇದೆ ಅಲ್ವಾ? ಅದೇನು ಇಲ್ಲ. ಇರೋದಿಷ್ಟನ್ನ ಇಷ್ಟೊಂದ್ ಮಾಡ್ಕೊಂಡ್ ಅಹಂಕಾರದಲ್ಲಿದ್ದೀವಿ. ಇಲ್ಲ ಭೌತಿಕವಾಗಿರ್ತೀವಿ, ಇಲ್ಲ ಅಂದ್ರೆ ಒಳಗೆ ಆಧ್ಯಾತ್ಮಿಕ ಅಹಂ ಅಂತ ಹೇಳ್ತೀವಿ. ಆಧ್ಯಾತ್ಮಿಕ ಅಹಂ ಅಂತ ಬರುತ್ತೆ. ಈ ಭೌತಿಕವಾದ್ದಾರು ಹೆಂಗೋ ಸೋಲುಗಳು ಬಂದಾಗ, ಕಷ್ಟಗಳು ಬಂದಾಗ ಅದನ್ನ ಅಯ್ಯೋ ಹೌದಲ್ಲ ಅಂತಾನೆ. ಆದ್ರೆ ಆಧ್ಯಾತ್ಮಿಕ ಅಹಂ ಹೆಂಗೆ ಅಂದ್ರೆ ಅವನಿಗೊಂದ್ ಸ್ವಲ್ಪ ನೇಮ್ ಫೇಮ್ ಎಲ್ಲ ಬಂದಿರುತ್ತೆ.
ಸೊ ಅವನೇನ್ ಮಾಡ್ತಾನೆ, ಅವನ್ ಅಲ್ಲಿಂದ ಹೊರಗ್ ಬರಕ್ಕೇನೆ ತುಂಬಾ ಕಷ್ಟ ಆಗುತ್ತೆ, ಬರಲ್ಲ ಅವನು ಎಷ್ಟೋ ಜನ್ಮ ಬೇಕು ಇಲ್ಲಿ ಸಿಕ್ಕಾಕೊಂಡ್ರೆ. ಎಲ್ಲಿ ಆಧ್ಯಾತ್ಮಿಕ ಅಹಂ ಅಂತೀವಿ, ಏನೋ ಒಂದ್ ಸಿದ್ಧಿ ಬರುತ್ತೆ ಅವನಿಗೆ, ಮಂತ್ರ ಬರ್ಬೋದು, ತಂತ್ರಗಾರಿಕೆ ಬರ್ಬೋದು ಅಂತವ್ರು ತುಂಬಾ ಜನ ನೋಡಿದೀವಿ. ಆ ಜ್ಞಾನಿಗಳಾಗಕ್ ಹೋಗಲ್ಲ, ಕೆಲವು ಜ್ಯೋತಿಷ್ಯಗಳು ಮಂತ್ರತಂತ್ರ ಸಾಧನೆ ಮಾಡಿದಾಗ ಅವಾಗೆಲ್ಲ ಬರ್ಬೋದು ಅವ್ರಿಗೆ. ಅವ್ರು ಅಲ್ಲಿಂದ ಮುಂದೆ ಹೋಗೋದು ತುಂಬಾ ಕಷ್ಟ. ಆತರ ಇದೆ. ಮತ್ತೇನಾದ್ರು ಪ್ರಶ್ನೆಗಳಿದೆಯಾ ಯಾರ್ಗಾರು? ಕ್ಲೀನ್ ಆಗಿ ಮಾತಾಡ್ಕೊಳ್ಳಿ, ಪ್ರಶ್ನೆಗೆ ಉತ್ತರವನ್ನ ತಗೊಂಡು. ನಾನ್ ಹೇಳೋದೇನು ಅಂದ್ರೆ ಅರ್ಥ ಆಗ್ಬೋದು, ಎಲ್ಲರಿಗೂ ಅರ್ಥ ಆಗುತ್ತೆ, ಯಾಕಂದ್ರೆ ಸರಳವಾಗಿದೆ, ಸುಲಭವಾಗಿದೆ. ಬಟ್ ನಾನ್ ಕೇಳೋದ್ ಏನು ಅಂತ ಅಂದ್ರೆ, ನಿಮ್ಮ ಪ್ರಶ್ನೆಗಳು ಯಾವ್ದ್ ರೀತಿ ಗಮನ ಹೋಗ್ಬೇಕಂದ್ರೆ, ಯಾಕೆ ಇವನ್ನೆಲ್ಲ ಕೇಳ್ಕೊಂಡೇ ಬಂದಿದೀವಿ ಅಲ್ವಾ? ಇವತ್ತ ಕೇಳಿರೋದ್ ಇದನ್ನ? ಇಲ್ಲ, ಎಲ್ಲ ಕಡೆ ಕೇಳ್ಕೊಂಡ್ ಬಂದಿದೀವಿ. ಆದ್ರೆ ನಿಧಿಧ್ಯಾಸನ ಯಾಕಾಗಲ್ಲ ಅನ್ನೋ ಪ್ರಶ್ನೆ ಬರ್ಬೇಕು ನಿಮ್ಮಿಂದ. ಅದು ನಿಜವಾಗ್ಲೂ ನಿಧಿಧ್ಯಾಸನ ಮಾಡ್ಕೊಳ್ಳುವಂತಹ ಒಂದು ತತ್ವವಾಗುತ್ತೆ. ನಿಧಿಧ್ಯಾಸನ ಮಾಡ್ಕೊಳ್ಳುವಂತ ತತ್ವ ಯಾವ್ದಪ್ಪ ಆಗುತ್ತೆ ಅಂದ್ರೆ, ಈ ನಿಧಿಧ್ಯಾಸನ ಯಾಕಾಗಲ್ಲ ನಮ್ಮಲ್ಲಿ ಅನ್ನೋದು ನಾನ್ ಕೇಳ್ತಾ ಇರೋದು. ಅದ್ರ ಮೇಲೆ ಪ್ರಶ್ನೆ ಬರ್ಬೇಕು ನಿಮಗೆ. ಯಾಕಾಗಲ್ಲ? ಯಾಕ್ ಮತ್ ಮ್ಯಾಮ್ ಇದ್ರಲ್ಲಿ ಜ್ಞಾನದ ಕೊರತೆ ಇರೋದ್ರಿಂದ ಆತರ ಆಗುತ್ತೆ ಅನ್ಕೊಳ್ತೀನಿ. ಆದ್ರೆ ನಮಗ್ ಜ್ಞಾನಕ್ಕೂನು ಎಷ್ಟು ಕೊರತೆ ಇಲ್ಲ ಅಲ್ವಾ? ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿದೀವಿ, ನಮ್ಮ ಭಾರತದಲ್ಲಿ ಹುಟ್ಟಿದಾಗಿಂದ ಜ್ಞಾನ ಸಿಗುತ್ತೆ, ಅದನ್ನ ಕೇಳಿಸ್ಕೊಳ್ತೀವಿ, ಆದ್ರೆ ಅದನ್ನ ಅರ್ಗಸ್ಕೊಳಲ್ಲ ಮ್ಯಾಮ್. ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀವಿ ಅನ್ಸುತ್ತೆ. ಏನು ಅಂದ್ರೆ ನೋಡಿ, ನಾವು ಸಣ್ಣವ್ರು ಇದ್ದಾಗಿಂದ ದಾಸರ ವಚನಗಳು, ದಾಸರ ಪದಗಳು, ಸರ್ವಜ್ಞನ ವಚನಗಳು, ಪೂಜೆ ಪುನಸ್ಕಾರ, ಅದು ಸೇವೆ ಎಲ್ಲಾನು ನೋಡ್ಕೊಂಡೇ ಬಂದಿದೀವಿ. ಆದ್ರೆ ಕೆಲವುದ್ರಲ್ಲಿ ಉಳ್ಕೊಂಡು ಪರಬ್ರಹ್ಮ ತತ್ವವನ್ನ ಅರಿಲಿಕ್ಕೆ, ಅಲ್ಲಿ ನಿಲ್ಲಲಿಕ್ಕೆ ಯಾಕೆ ನಮಗಾಗಲ್ಲ ನಿಧಿಧ್ಯಾಸ ಮಾಡಕ್ಕೆ? ಯಾಕಂದ್ರೆ ಅದೇ ಚೆನ್ನಾಗಿದೆ ಅಂತ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಒಳಗ್ ತುಂಬ್ಕೊಂಡ್ಬಿಟ್ಟಿದೆ ಅಲ್ವಾ? ವಿ ಆರ್ ಅಡಿಕ್ಟೆಡ್ ಟು ದಟ್ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಿರುವಂತದ್ದು. ಆ ಚಂದವಾಗಿರೋದಕ್ಕೆ ಅಡಿಕ್ಟ್ ಆಗ್ಬಿಡೋದು. ಅಂದ್ರೆ ಕ್ಷಣಿಕ ಇರುತ್ತಲ್ಲ ಮ್ಯಾಮ್, ಕ್ಷಣಿಕಕ್ಕೆ ನಾವು ಮೋಹಗೊಂಡ್ಬಿಡ್ತೀವಿ. ಆ ಕ್ಷಣಿಕ ಇದೆ ಅಂತ ಗೊತ್ತಿದ್ರು ಕೂಡ ಮೋಹಗೊಂಡ್ಬಿಡ್ತೀವಿ. ಅದೇ ನಾನೇ ಯಾಕೆ ಅದ್ ನಿಮ್ಮೇಲೆ ಪ್ರಶ್ನೆ ಬರ್ಬೇಕಲ್ವಾ? ಯಾಕೆ ನಾನು ಕ್ಷಣಿಕದಲ್ಲಿ ಅದ್ ಗೊತ್ತು, ಅದು ಉತ್ತರ ಗೊತ್ತು ನೋಡಿ ನಮಗ್. ಕ್ಷಣಿಕಕ್ಕೆ ನಾವು ಒಳಗಾಗಿ ಇದಾಗ್ತೀವಿ, ಅದೇ ಯಾಕೆ? ಮೂಲ ತತ್ವವನ್ನು ಅರಿಯುವುದಿಲ್ಲ ಮೇಡಮ್ ನಾವು. ಅಮೋಘದಿಂದನೇ ಹೋಗ್ತಾ ಇರ್ತಾರಲ್ವಾ, ಅದರಿಂದ ಬೇಗ ನಾನ್ ಅದೇ ಕೇಳ್ತಿರೋದು. ನಮಗೆ ಜಾಬು, ಗೌರ್ಮೆಂಟ್ ಜಾಬ್ ಬೇಕು, ಯಾಕಂದ್ರೆ ಪರ್ಮನೆಂಟ್ ಜಾಬು ಎಲ್ಲ ಬರುತ್ತೆ ಅಂತ ಹೇಳಿ. ಆಮೇಲೆ ನಮಗೆ ಶಾಶ್ವತವಾದ್ದೆಲ್ಲದು ಬೇಕು, ಅದೇ ಏನು ಕೆಡಲ್ಲ, ಯಾವಾಗ್ಲೂ ಹೊಳ್ಕೊಂಡೆ ಕಪ್ಪಾಗದೆ ಇರುವಂತ ಬಂಗಾರ ಬೇಕು, ಆಯ್ತಾ? ಆದ್ರೆ ಜ್ಞಾನದ್ದು ಬಂದಾಗ ನಮ್ಮೊಳಗಿರೋ ಗುಹೇಶ್ವರ ತತ್ವ ಅಳಿಯದ ಏನದು ಮಾಯವಾಗದ, ಅಕ್ಮದೇವಿ ಹೇಳ್ತಾಳಲ್ವಾ, ಕೆಡದ ಇಂಥ ಒಬ್ಬ ಚೆನ್ನಮಲ್ಲಿಕಾರ್ಜುನ ಜೊತೆ ನನ್ ಗಂಡ ಅಂತ. ಆತರ ನಮ್ಮಲ್ಲಿ ಆತರ ಇದ್ರುನು, ಅದ್ ಗೊತ್ತಿದ್ರುನು ಯಾಕೆ? ನನ್ ಪ್ರಶ್ನೆ ಯಾಕೆ? ಅದ್ ಗೊತ್ತು, ಮೂಲ ತತ್ವವನ್ನು ತಿಳ್ಕೊಳ್ಳೋದಿಲ್ಲ ಮೇಡಮ್ ನಾವು. ಅದೇ ಯಾಕೆ ಅಂತ ಕೇಳ್ತಾ ಇದಾರೆ ಮೇಡಮ್. ಯಾಕೆ ಕ್ವಶನ್ಗೆ ಆನ್ಸರ್ ಯಾಕೆ? ಇದೆಲ್ಲದು ಗೊತ್ತು, ನೀವ್ ತಿಳ್ಕೊಳಲ್ಲ, ಅಥವಾ ನೀವು ಅಂದ್ರೆ ಇಲ್ಲೆಲ್ಲಿ ನಾನ್ ಬೇರೆ ಅಂತಲ್ಲ, ಎಲ್ಲ ತಿಳ್ಕೊಳಲ್ಲ ಮತ್ತು ಅದ್ರ ಹಿಂದೆ ಹೋಗ್ತೇವೆ, ಇದು ಮೋಹ ಎಲ್ಲ ಗೊತ್ತು. ಯಾಕೆ ಜೀವನ ನಡಿಬೇಕಲ್ಲ ಮ್ಯಾಮ್, ಈ ಜೀವನ, ನಮಸ್ಕಾರ ಮ್ಯಾಮ್, ಈ ಜೀವನ ನಡಿಬೇಕಲ್ಲ, ಅದಕ್ಕೆ ಆಸೆಯಿಂದ ಹೋದಾಗ ನಮ್ಗೆ ಬೇಗ ಮೋಕ್ಷ ಸಿಗೋದಿಲ್ಲ. ಹಂಗಾರೆ ಆಸೆ. ಈಗ ಸಣ್ಣ ಮಗು ಅನ್ಕೊಳ್ಳಿ, ಸಣ್ಣ ಮಗು ಅದೇನ್ ಮಾಡ್ತಾ ಇದೆ, ಆಟ ಆಡ್ತಾ ಇದೆ, ಅದ್ ಯೋಚನೆನೆ ಮಾಡ್ತಾ ಇಲ್ಲ, ಆದ್ರೂ ಅದು ಬೆಳಿತಿಲ್ವಾ? ಕರೆಕ್ಟ್ ಮ್ಯಾಮ್, ಅದಕ್ಕಿನ್ನೂ ಅದ್ರ ಅರಿವಿಲ್ಲ. ಯಾವ ಅರಿವಿಲ್ಲ ಅಂದ್ರೆ ಅದಕ್ಕಿನ್ ಮುಂದೆ ಅದಕ್ಕೆ ಹೆಂಗ್ ಹೇಳೋದು ಮ್ಯಾಮ್, ಅದಕ್ಕೆ ಅರಿವಿದೆ, ಬಟ್ ಅರಿವಿಲ್ಲ. ಅಲ್ಲ, ನಾನ್ ಕೇಳ್ತಿರೋ ಪ್ರಶ್ನೆನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಇವೆಲ್ಲವೂ ಭಗವಂತನೇ, ಗುಹೇಶ್ವರನೇ ನಡೆಸ್ತಾ ಇರೋದು ಅಂತ ನಮಗ್ ಗೊತ್ತಲ್ವಾ? ಗೊತ್ತಿದ್ಮೇಲೆ ಅವನನ್ನ ಮರ್ತು ಜೀವನ ಮಾಡ್ಬೋದು ಅಂತ ಹೆಂಗ್ ಆಗ್ತಾ ಇದೆ ನಮಗೆ? ಯಾಕೆ ಆಗ್ತಾ ಇದೆ? ಮರೆಯೋದಿಲ್ಲ, ಮರಿತಾ ಇಲ್ಲ,
ಬಟ್ ಮತ್ತೆ? ಅದೇ ಲೈನ್ ಇದೀವಿ. ಬಟ್ ಒಂದ್ ರೀತಿ ಮಾಯ ಕೌದ್ ಬಿಡುತ್ತೆ ಮ್ಯಾಮ್, ಗೊತ್ತಾಗ್ತಿಲ್ಲ. ಅದೇ ಯಾಕೆ ಯಾಕೆ ಬಟ್ ಅದೇ ಗೊತ್ತಿಲ್ಲ ಮ್ಯಾಮ್. ಯಾಕೆ? ಅದೇ ನಮ್ಮ ಗೊತ್ತಿಲ್ಲ. ಅಜ್ಞಾನ ಮೇಡಮ್. ಮ್ಯಾಮ್ ಇವಾಗ ಕಣ್ಣಿಗೆ ಕಾಣುವಂತದನ್ನ ನಾವು ಬೇಗ ಗ್ರಹಿಸ್ತೀವಿ, ಆದ್ರೆ ಇನ್ನರ್ ಇದು ಇದೆ ನೋಡಿ, ನಮ್ದು ಇನ್ನರ್ ಒಂದು ಐ ಇದೆಯಲ್ಲ, ಆ ಐನ ಅರ್ಥಕೊಳ್ಳೋ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ. ಅದು ಯಾಕೆ? ಅದಕ್ಕೆ ಅದೇ ಆನ್ಸರ್ ಮ್ಯಾಮ್. ಅಂದ್ರೆ ಇವಾಗ ಆ ಒಂದು ಇದನ್ನ ಅರ್ಥಕೊಳ್ಳೋ ಅಂತ ಶಕ್ತಿ ಇದು ಹುಟ್ಟಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಇವಾಗ ಮಗು ಹೇಗೆ ಬೇಗ ತನ್ನ ಇದ್ರಲ್ಲಿ ಇರುತ್ತೆ ಅಂದ್ರೆ, ಅದಕ್ಕೆ ಏನು ಬೇಕು ಬೇಡಗಳನ್ನ ನಾವು ಕೊಟ್ರೆ ಸಾಕು, ಅಷ್ಟರಲ್ಲೇ ತೃಪ್ತಿ ಆಗ್ಬಿಡತ್ತೆ. ಆ ತೃಪ್ತಿ ನಮ್ಮಲ್ಲಿ ಇಲ್ಲ. ಅದೇ ಯಾಕೆ ಅಂತ ಕೇಳ್ತಾ ಇದೀನಿ. ಮಾಯ ಇಲ್ಲ, ಇದೆಲ್ಲ ಮಾಡ್ತಾ ಇಲ್ಲ, ಇದಾಗ್ತಾ ಇಲ್ಲ, ಇದಕ್ಕೆ ಅದಕ್ಕೆ ಅದನ್ನ ಕೇಳ್ತಿರೋದು. ಯಾಕೆ ಆಗ್ತಾ ಇಲ್ಲ ಅವೆಲ್ಲ? ಇಲ್ಲಿ ಮನಸ್ಸು ಸ್ಥಿರ ಇಲ್ಲ ಮ್ಯಾಮ್, ಅದಕ್ಕೆ. ಇಲ್ಲಿ ಮನಸ್ಸು ಸ್ಥಿರ ಇಲ್ಲ, ಅದಕ್ಕೆ. ಮನಸ್ಥಿರ ಯಾಕಿಲ್ಲ? ಮಾಯದಳ ಅದೇ ಇನ್ನು ಆ ಕಡೆ ಈ ಕಡೆ ಅಂತ ಡೋಲಾಯಮಾನ ಓಡಾಡ್ತಿದೆ. ರೇಖಾಜಿ, ನ್ಯಾಚುರಲ್ ಆಗಿ ಯಾವ್ದು ನೀವು ಮಗು ಹೆಂಗೆ ನ್ಯಾಚುರಲ್ ಆಗಿ ಬೆಳೆಯತ್ತೆ ಅದು ನ್ಯಾಚುರಲ್ ಆಗಿ ಸಹಜವಾಗಿ ಬೆಳೀತಾ ಇದೆ ಅಲ್ವಾ ಮಗು. ನಮ್ಗೆ ಇಷ್ಟು ದಿವಸ ನಾವು ಈ ಜ್ಞಾನದಲ್ಲಿ ಇರ್ಲಿಲ್ಲ, ನಾವು ಗೊತ್ತಾಯ್ತಾ. ಇವಾಗ ಈ ಜ್ಞಾನ ಬಂದು ನಮ್ಗೆ ಏನು ಅಂತ ಗೊತ್ತಾಗಿ ನಾವ್ ಇದ್ರಲ್ಲೇ ಸ್ಟ್ಯಾಂಡ್ ಆಗಿದ್ದೀವಿ. ಅದ್ ಮಾತ್ರ ನಾನು ಹೇಳ್ತೀನಿ. ಈ ಎಷ್ಟು ಜನ್ಮ ಎತ್ತಿ ಬಂದ್ರು ನಮಗ ಆ ಜ್ಞಾನ, ಈ ಅಜ್ಞಾನ ಅನ್ನೋದು ನಮಗ್ ಹೋಗಿರ್ಲಿಲ್ಲ. ಇವಾಗ ಜ್ಞಾನದ ಬೆಳಕು ಬಿದ್ದು ಇವಾಗ ಈ ಜ್ಞಾನದ ಕಡೆನೆ ಇದೀವಿ. ಬಂದಿಲ್ಲ ಅಂತ ಹೇಳೋದ್ ಮಾತ್ರ ಶುದ್ಧ ತಪ್ಪು. ಬಟ್ ಇನ್ನು ಕೆಲವರು ಈ ಮೋಹದಿಂದ ಹೊರಗ್ ಬರಕ್ ಆಗ್ತಾ ಇಲ್ಲ. ಮಾಯೆ ಮುಸ್ಕೊಂಡಿದೆ ಅವ್ರಿಗೆ. ಆ ಜಾಲನ್ನ ಅವ್ರು ಸರಿಸ್ಬೇಕು. ಇವಾಗ ಒಂದು ನೀರು ಪಾಚಿ ಕಟ್ಕೊಂಡ್ಬಿಟ್ಟಿದೆ, ಮೇಲ್ಗಡೆ ಎಲ್ಲ ಪಾಚಿ ಕಟ್ಬಿಟ್ಟಿದೆ. ಆ ಪಾಚಿ ಅದನ್ನ ಅವರು ಸರಿಸ್ಬೇಕು. ಆದ್ರೆ ಆ ಪಾಚಿನಲ್ಲೇ ಅವ್ರಿಗೊಂದು ಹೂವ ನೋಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಇದೇ ಚೆನ್ನಾಗಿದೆ. ಅವ್ರ ಪಾಚಿ ಸರ್ಸೋಕ್ ರೆಡಿ ಇಲ್ಲ ಅಂತ ಅವ್ರು ಹೆಂಗೆ ನಿಧಿಧ್ಯಾಸ ಮಾಡ್ಕೊಳ್ಳಿ ಅಂದ್ರೆ ಅವ್ರು ಹೆಂಗ್ ಮಾಡ್ಕೊಂತಾರೆ ಹೇಳಿ? ಅವ್ರು ಸರ್ಸೋಕೆ ರೆಡಿ ಇಲ್ಲ. ಮೊಮ್ಮಕ್ಕಳು ಆ ಮೋಹದಲ್ಲಿ ಬಿದ್ದವ್ರು ಆ ಮೋಹದಲ್ಲೇ ಇರ್ತಾರ ಅವ್ರು. ಅದೇ ಚಂದ. ಒಂದು ಗುಲಾಬಿ ಹೂವ ಇನ್ನೊಂದು ಗುಲಾಬಿ ಹೂವ ಬಿಡ್ಲಿ ಅಂತ ಅಲ್ವಾ? ಅದನ್ನೇ ನೋಡಕ್ ಇಷ್ಟ ಪಡ್ತಾರೆ, ಹೌದಿಲ್ಲ? ಇಲ್ಲಿ ನೀರು ಸಹ ಇದೆ. ಇಲ್ಲಿ ಏನಿದೆ, ಒಂದ್ ಸರ್ತಿ ನೀನ್ ಅರಿವು ಕೂತ್ಕೊಂಡ್ಬಿಟ್ಟಿ ಅಂದ್ರೆ ಮುಗಿದೋಯ್ತು. ಅರಿವು ಬಂತ ಅಷ್ಟೇ, ಮುಗೀತು ಇಲ್ಲಿ. ಬಟ್ ಅವ್ರು ಇಲ್ಲಿ ಇದ್ರುನು ಅದನ್ನು ನೋಡಿ ಆನಂದ ಪಡೋಕೇನ್ ಕಷ್ಟ ಇಲ್ಲ. ಅದನ್ನು ನೋಡಿ ಸಂತೋಷ ಪಟ್ರೆ ಇನ್ನೂ ಸಂತೋಷ ಪಡ್ಬೋದು. ನಾವು ಒಳಗಡೆ ಈಗ ಬೆಣ್ಣೆ ಮತ್ತೆ ನೀರಿನ ಉದಾಹರಣೆ ಹಂಗೆ, ನೀನ್ ಬೆಣ್ಣೆ ಆಗ್ಬಿಟ್ರು ಹೊರಗಡೆ ಏನ್ ಬಂದ್ರು ಆರಾಮ್. ಬಟ್ ಅವ್ರು ಅಟ್ಯಾಚ್ ಆಗಿದಾರಲ್ಲ, ಅಟ್ಯಾಚ್ಮೆಂಟ್ ಇದೆ ಅವ್ರಿಗೆ ತುಂಬಾ. ನಂದು ನಮ್ಮ ಮಕ್ಕಳದು. ಅವ್ರ ಎಷ್ಟೋ ಬಾಯಲ್ಲಿ ಹೇಳ್ತಾರೆ, ಏನು ಇಲ್ಲ ಮೇಡಮ್, ಬಟ್ ದೇ ಆರ್ ಅಟ್ಯಾಚ್ ಟು ಇಟ್. ಅದಕ್ಕೆ ಅವ್ರಿಗೆ ಅಷ್ಟು ಮೋಹ ಅನ್ನೋದು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ರೇಖಾಜಿ. ಅದು ದೇವರೇ ಬಿಡಿಸಿ ಕಟ್ ಮಾಡಿ ಎಸಿಬೇಕು ಅವನು. ಆವಾಗ್ಲೇ ಮೋಹದಿಂದ ಹೊರಗ್ ಬರೋಕ್ ಸಾಧ್ಯ. ಅಷ್ಟು ಗಟ್ಟಿ ಮನಸ್ಸು ಮಾಡ್ಬೇಕು. ಇವಾಗ ಅಲ್ಲೊಬ್ಬ ಪ್ರಭು ಬಸವಣ್ಣನವರು ಅವ್ರು ಅಷ್ಟು ದೃಢ ಚಿತ್ತ ಮಾಡ್ಕೊಂಡಿದ್ರು. ಅವ್ರು ಎಲ್ರಿಗೂ ಆ ದೃಢ ಚಿತ್ತ ಬರ್ಬೇಕಲ್ಲ. ಅಕ್ಕ ಮಹಾದೇವಿ, ನಮ್ಮ ಮೀರಾ ಎಲ್ಲ ನಾನ್ ಹೇಳ್ತಾ ಇರೋದು ಕರೆಕ್ಟ್ ಇದೆ. ನೀವ್ ಹೇಳಿದ್ದೆಲ್ಲ ತುಂಬಾ ಚೆನ್ನಾಗಿದೆ. ನಾನ್ ಹೇಳೋದ್ ಒಂದ್ ಸೂಕ್ಷ್ಮತೆ ನೋಡಿ, ಎಲ್ರು ಕೇಳ್ಕೊಳ್ಳಿ. ಈಗ ಬಸವಣ್ಣ ಅವರ ಒಂದ್ ತಗೊಳ್ಳೋಣ, ಒಬ್ಬೊಬ್ರದ್ದು ಒಂದೊಂದ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ, ಅವಾಗ ನಾನ್ ಹೇಳ್ತೀನಿ ನಿಮ್ಗೆ. ಒಂದೇನಂದ್ರೆ, ಬಸವಣ್ಣ ಅವ್ರು ತಗೊಳ್ಳಿ, ಒಂದು ಇದು ಮಾಡ್ತಾ ಇದ್ರು. ಏನದು ಏನು ಅಂದ್ರೆ, ಅವ್ರ ಮನೇಲಿ ಉಪನಯನ ಮಾಡ್ತಿದ್ರು. ಅವ್ರ ಅಕ್ಕಂಗ್ ಮಾಡ್ಲಿಲ್ಲ. ಅವ್ರೇನ್ ಮಾಡಿದ್ರು, ಅದಕ್ ಮುಂಚೆನ ಅವ್ರ ಇದ್ರ ಬಗ್ಗೆ ಪ್ರಶ್ನೆ ಕೇಳೋರು, ಹಿಂಗ್ಯಾಕೆ ಹಂಗ್ಯಾಕೆ ಅಂತ ಅವ್ರ ತಂದೆ ತಾಯಿನ. ಆ ಪ್ರಶ್ನೆ ಅವ್ರಿಗೆ ಮೂಡ್ತಾ ಇತ್ತು. ಆ ಪ್ರಶ್ನೆಗೆ ಉತ್ತರನು ಹೇಳೋರು. ಆದ್ರೆ ಅವರು ಕ್ಲೀನ್ ಆಗಿ ಅದ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನಿಧಿಧ್ಯಾಸನ ತಂದ್ ಇಟ್ಕೊಂಡ್ಬಿಟ್ಟಿದ್ರು ಅಲ್ವಾ? ಅವಾಗ ಮಾಡಿದಾಗ
ಆ ಉಪನಯನದಿಂದ ಅವ್ರು ಎದ್ ಬಂದ್ಬಿಟ್ರು. ಅಕ್ಕಂಗ್ ಮಾಡಿದ್ರೆ ನನ್ಗೂ ಮಾಡಿ, ಇಲ್ಲ ಅಂದ್ರೆ ನಾನ್ ಹೊರಡ್ತೇನೆ, ನಂದ್ ಆಯ್ತ್ ಕೆಲ್ಸ ಇಲ್ಲಿ ಅಂತ ಹೊರಟು ಬಿಟ್ರು. ಕರೆಕ್ಟಾ? ಸರಿನಾ? ಹಾಗೇನೆ ವಿವೇಕಾನಂದ್ರು ತಗೊಳ್ಳಿ, ಅಕ್ಕಮಹಾದೇವಿ ತಗೊಳ್ಳಿ, ಆಯ್ತಾ? ಅಕ್ಕಮಹಾದೇವಿನೂ ಅಷ್ಟೇ ಸೀರೆ ಗೀರೆ ಎಲ್ಲಾ ಬಿಚ್ಬಿಟ್ಟು ಏನು ಅವಳ ಶರೀರದ ಬಗ್ಗೆನೆ ನೋಡ್ಲಿಲ್ಲ, ತುಂಬಾ ಸೌಂದರ್ಯವತಿ ಅವಳು. ಹಂಗ್ ಹೊರಟ್ಬಿಟ್ಟು ಯಾವ ಧೈರ್ಯದಿಂದ ಹೊರಟ್ಲು. ಕರೆಕ್ಟಾ? ಹಿಂಗೆಲ್ಲ ಹೊರಟ್ಲಲ್ಲ. ನಮ್ಮಲ್ಲಿ ನಾವು ಎಲ್ಲಾರ್ಗು ಹೇಳ್ತಾ ಇದೀನಿ, ನಮಗೆ ಯಾಕ್ ಇಷ್ಟೊಂದು ಅವ್ರಷ್ಟೇ ನಾವು ಕೇಳಿದೀವ, ಅವ್ರು ಬರೀ ಒಂದಷ್ಟು ಕೇಳಿದಾರೆ. ಸರಿನಾ? ನಾವು ಅದಕ್ಕಿಂತ 100ರಷ್ಟು ಕೇಳಿದ್ದೇವೆ. 100ರಷ್ಟು ಕೇಳಿದ್ರುನು ಆ ಒಂದು ದೃಢ ನಿಲುವು ಯಾಕೆ ಇಲ್ಲ ನಮಗೆ? ಯಾಕಂದ್ರೆ ಈಗ ಅಂದ್ರೆ ನಾವು ಯಾವ ಜನ್ಮದಲ್ಲಿ ನಮಗೂ ಇದೆಲ್ಲ ಸಿಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ದೃಢ ಚಿತ್ತ ಅನ್ನೋದು ಬರ್ಬೇಕು ಅಂದ್ರೆ ಏನು ಸುಮ್ಮನೆ ಬಂದ್ಬಿಡತ್ತಾ ರೇಖಾಜಿ? ಸುಮ್ಮನೆ ಬರಲ್ಲ. ಯು ಹ್ಯಾವ್ ಟು ಎಲ್ಲ ಹೊರಗಡೆ ಅಟ್ರಾಕ್ಷನ್ ಎಲ್ಲ ಬಿಡ್ಬೇಕಾಗತ್ತೆ. ಅವಾಗ ಸ್ವಲ್ಪ ನೋಡಿ, ಈಗ ನಳುಮೂರ್ತಿ ಅವ್ರ ಒಂದ್ ಮಾತು ಹೇಳಿದ್ರು, ಅರ್ಥ ಆಯ್ತಾ? ಆ ಮಾತಿಗೆ ಸಿಕ್ಕೊಂಡಿದೀವಿ ನೋಡಿ. ಅವ್ರೊಂದ್ ಮಾತು ಹೇಳಿದ್ರು, ಆ ಮಾತಿಗೆ ನಾವ್ ಸಿಕ್ಕೊಂಡ್. ದಟ್ ಈಸ್ ಯಾಕೆ ಅನ್ನೋದಕ್ ಉತ್ತರ ಅದೇ. ಅರ್ಥ ಆಯ್ತಾ? ಯಾಕೆ ಅನ್ನೋದಕ್ ಉತ್ತರ ಇದೊಂದೇ, ಇನ್ನೇನು ತಗೋಬೇಡಿ, ಇದೊಂದೇ ಉತ್ತರ ಯಾಕೆ ಅನ್ನೋದು. ಯಾಕಂದ್ರೆ ಒಂದು ಸ್ವಲ್ಪ ಬೇಸಿಕ್ ಲೆವೆಲ್ ಅಲ್ಲಿ ಹೇಳೋದಿದ್ರೆ, ನಮ್ಮ ಲೆಫ್ಟ್ ಬ್ರೈನು ತರ್ಕವಾಗಿ ತಾರ್ಕಿಕವಾಗಿ ಒಪ್ಕೊಂಡಿಲ್ಲ. 1000 ಲಕ್ಷ ಗಟ್ಲೆ ಕೇಳ್ಬೋದು, ಒಪ್ಕೊಂಡಿಲ್ಲ. ಅದು ಒಪ್ಕೊಂಡಾಗ ಎಲ್ಲಾನು ದಾಟಿ ಮೀರ್ ಹೋಗ್ಬಿಡುತ್ತದು, ಕೇಳಲ್ಲ ಅದು. ನೀವು ಅದ್ ಯಾರನ್ನು ಕೇಳಲ್ಲ ಅದು. ಯಾಕೆ ಅಂದ್ರೆ ಒಂದ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಮೊನ್ನೆ ಏನೋ ಪ್ರಾಬ್ಲಮ್ ಆಯ್ತು, ಪ್ರಭುಜಿ ಸಂಕಲ್ಪ ಮಾಡ್ಕೊ ಏನಾರು ಹಿಂಗ. ಅದಕ್ಕೆ ಗುರುವಿಗೆ ತಿರುಮಂತ್ರ ಅನ್ನಿಸ್ತೇನೋ. ನನ್ನಂದೆ, ನೀವೇ ಹೇಳಿ ಗುರುಜಿ, ಯಾತಕ್ ಸಂಕಲ್ಪ ಮಾಡ್ಕೊಳ್ಳಿ, ಏನು ಅಂತ ಸಂಕಲ್ಪ ಮಾಡ್ಕೊಳ್ಳಿ? ನೀವು ಸಂಕಲ್ಪ ಇಚ್ಛೆಗಿಂತ ದಾಟಿ ಮುಂದ್ ಹೋಗ್ಸಿದೀರಾ. ಎಲ್ಲಿ ಏನ್ ಬೇಕು ಅಂತ ಸಂಕಲ್ಪ ಯಾರ್ ಮಾಡ್ಕೋಬೇಕು, ಯಾರ್ ಮಾಡ್ಕೊಳ್ಳೋರು ಇಲ್ಲಿ? ಅವ್ರು ಹೇಳ್ತಿದ್ದಾರೆ ವ್ಯಾವಹಾರಿಕ ದೃಷ್ಟಿಯಲ್ಲಿ ರೇಖಾನ್ನೊಳಿಗ್ ಬೇಕು, ರೇಖಾನು ಸಂಸಾರಕ್ ಬೇಕು. ಅದಕ್ ರೇಖಾ ಯಾರು? ರೇಖನ್ ಸಂಸಾರ ಯಾರು? ಅದ್ ಕಾನ್ಶಿಯಸ್ ಇಂದ ಹೊರತಾಗಿದೀಯಾ? ಕಾನ್ಶಿಯಸ್ ಗೊತ್ತಲ್ವಾ? ವಾದ ಮಾಡ್ತಾ ಇದ್ದೀನಿ ನಾನು, ಇಷ್ಟು ವಾದ ಮಾಡ್ತಾ ಇದ್ದೀನಿ. ಯಾವಾಗ ಅದ್ ವಾದ ಬರುತ್ತೆ ಅಂದ್ರೆ, ಇಲ್ಲ ಗಾಯತ್ರಿ ಒಂದ್ಸರಿ ಅಂದ್ಲು ನಮ್ಮ ಇಲ್ಲ ನೀನೇನಾರು ದೇವ್ರ ಗುರುಜಿ ಹತ್ರ ಕೇಳ್ಕೊ. ಗಾಯತ್ರಿ, ಗುರು ಬೇರೆ ನಾನು ಬೇರೆನಾ ಕೇಳ್ಕೊಳಕ್ಕೆ? ಕೊಡೋರು ಇಸ್ಕೊಳ್ಳೋರು ಇದಾರ. ಕಡೆಗಳ ಕೊನೆಗೆ ಹೌದು ನೀನ್ ಹೇಳೋದೊಂಥರ. ಇಲ್ಲ ಹರಕೆ ಏನಾರು ಮಾಡ್ಕೊಬೇಕಾ? ಹರಕೆ ಯಾಕೆ ಮಾಡ್ಕೋಬೇಕು? ಎಲ್ಲಿಗೆ ಹರಕೆ ಮಾಡ್ಕೊಳ್ಳಿ? ಸೊ ಇವೆಲ್ಲವೂ ಈ ನಿಲುವಿಗೆ ಬಂದ್ ನಿಂತು ಬಿಡುತ್ತೆ. ಯಾವಾಗ ಬರುತ್ತೆ ಅಂದ್ರೆ, ಒಂದು ಬೇಸಿಕ್ ಲೆವೆಲ್ ಅಲ್ಲಿ ತಾರ್ಕಿಕವಾಗಿ ಅರ್ಥ ಆದಾಗ, ತಾರ್ಕಿಕವಾಗಿ ನಮಗ್ ಕ್ಲಾರಿಟಿ ಇದ್ದಾಗ. ಒಂದು ಎರಡನೇದು ತುಂಬಾ ಇಂಪಾರ್ಟೆಂಟ್, ಕೇಳ್ಕೊಳ್ಳಿ. ಅದು ಆಗೋಲ್ಲ, ಅದು ಆಗ್ಲಿಕ್ಕೆ ಸಮಯ ಬೇಕು, ಅದ್ ಈಗ್ಲೇ ಸಿಗೋಲ್ಲ. ಈ ಕಸ, ಇವೆರಡು ಕಸ. ಒಂದು ನಂಬಿ ಕೆಟ್ಟವರಿಲ್ಲವೋ ಅಂತ ಹಾಡಲ್ಲಿ ಹೇಳ್ಬಿಟ್ರು. ಅದ್ ನಂಬೋದು ಯಾವಾಗ? ನಾವು ಒಂದು ಜನರೇಷನ್ ಇದೆ ಭಕ್ತಿಲಿ, ಏನೋ ಒಂದನ್ನ ಕ್ರಿಯೇಟಿವಿಟಿಲಿ ಏನೋ ಒಂದು ನಂಬಿಡ್ತೀವಿ. ಆದ್ರೆ ಆಳವಾದ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ತರ್ಕಬದ್ಧವಾಗಿ ಅರ್ಥ ಆದ್ರೆ, ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನಿಮ್ಮ ದೇಹ ಬುದ್ಧಿಗಳು ಸಹಿತ ಮೈಂಡ್ ಅಥವಾ ಈಗೋ ಜೊತೆ ಇರೋ ಮೈಂಡ್ ಮಾತ್ ಕೇಳಲ್ಲ. ಇದು ನಾನು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ. ಏನಂದ್ರೆ, ನೀವು ಒಂದ್ ವಾರ ಯಾವಾಗ್ಲೂ ಒಂದ್ಸರಿ ಕ್ಲಾಸ್ ಮಾಡೋದ್ ಬೇಡ ಅನ್ಕೊಂಡ್ರೆ ಕೇಳಲಿಲ್ಲ ಬಾಡಿ ಮೈಂಡ್. ನಿಜವಾಗ್ಲೂ ಹೇಳ್ತೀನಿ, ಕೇಳಲಿಲ್ಲ. ಮಾಡಿಸ್ಬಿಟ್ಟು ಈಗೋ ಮಾತನ್ ಕೇಳಲ್ಲ. ಈಗೋನೇ ಬಿಟ್ಟ. ಈಗ ಫಸ್ಟ್ ನೋಡಿ, ಅಂತಃಕರಣದಲ್ಲಿ ಮನೋಬುದ್ಧಿ ಚಿತ್ತ ಅಹಂ ಅಂತ ಹೇಳ್ತೀವಿ.
ಅಹಂ ಎಲ್ಲ ನಡೆಸುತ್ತೆ, ರೂಲಿಂಗ್ ತಗೊಳುತ್ತೆ ಅಂತ. ಅಹಂ ಚಿತ್ತದ ಮೂಲಕ ಡೈರೆಕ್ಷನ್ ಕೊಟ್ರುನು ಬಾಡಿ ಮೈಂಡ್ ಮಾಡಲ್ಲ, ಅಷ್ಟು ಕ್ಲಾರಿಟಿ ಬಂದ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದ್ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ಅಂದ್ರೆ, ಒಂದು ನಿಮಗ್ ಕ್ಲಾರಿಟಿ ಚೆನ್ನಾಗ್ ಆಗ್ಬೇಕು, ಬರೀ ಮೇಲಿನ ಕ್ಲಾರಿಟಿ ಅಲ್ಲ ಅದು ಆಗಿರೋದು, ಯಾಕೆ ಅನ್ನೋದಕ್ಕೆ ಅದೊಂದಾಗಿದೆ. ಎರಡನೇದು, ನಮ್ಮ ಜನ್ಮಾಂತರದೊಳಗ್ ಕುತ್ಕೊಂಡ್ಬಿಟ್ಟಿದೆ, ದೇವ್ರನ್ನೇ ನಾನಿದು ದೇವ್ರದು ಅಂತ ಅನ್ಕೊಂಡ್ ವ್ಯವಹಾರ ಮಾಡ್ತೀವಿ. ಹರಕೆ ಇರ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು, ಗುರುವಿನ ಹತ್ರ ಆಗ್ಬೋದು, ಮತ್ತೊಂದಾಗ್ಬೋದು, ಇನ್ನೊಂದಾಗ್ಬೋದು, ಯಾರ ಹತ್ರನೇ ಅಲ್ಲೇ ವ್ಯವಹಾರ ಇಟ್ಕೊಂಡಿದೀವಿ. ಸೊ ಅದೇ ತರ ಊರೆಲ್ಲ ಆಗಿದ್ದಾರೆ, ಆದ್ರೆ ನಾನು ಅದೇ ಅನ್ನೋದು ಇಲ್ಲ. ಅದ್ ಆಗಿಲ್ಲ. ಅದ್ ಯಾವತ್ತಾಗುತ್ತೆ, ನಿಮ್ಮ ಬಾಡಿ ಮೈಂಡ್ ನೀವಾಗಿರಲ್ಲ ಅಷ್ಟೇ. ಅದ್ ಹೆಂಗ್ ಅಚಲವಾಗಿ ನಿಲ್ಲುತ್ತೆ ಅಂದ್ರೆ, ನೀನು ಅಲ್ಲಿ ಪಾತಾಳದಲ್ಲಿ ಹೋಗ್ ಒದ್ದಾಡ್ತಿದೀಯಾ, ತಿನ್ನಕ ಅನ್ನ ಇಲ್ಲ, ನೀರ್ ಕುಡಿಯಕ್ಕಿಲ್ಲ ಅಂದ್ರುನು ತತ್ವದಲ್ಲಿ ನಿಲ್ತಾನ ಅವನು, ಯಾವ ಪ್ರಲೋಭನೆಗೂ ಬರಲ್ಲ, ಹಂಗಾಗ್ಬಿಡ್ತಾನ ಅವನು. ಅಷ್ಟು